Nizagari, nizagari sa, nizamaga, gamagama. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್, ಇವತ್ತು ನಾವೆಲ್ಲಪ್ಪ ಇದ್ದೀವಿ ಅಂದರೆ ಮಾವಿನಕಾಯಿ ತೋಟಕ್ಕೆ ಬಂದಿದ್ದೀವಿ, ಮಾವಿನಕಾಯಿ ಕೀಳೋಣ ಅಂತ. ನೀವೆಲ್ಲ ಕೇಳ್ತಾ ಇರ್ತೀರಲ್ಲ ಆಲ್ಮೋಸ್ಟ್, ನೀ ಏನು ಕೆಲಸ ಮಾಡ್ತೀಯಾ, ಎಲ್ಲಿಂದ ಬರುತ್ತೆ ದುಡ್ಡು ಅಂದರೆ ಇದೆ ನಮ್ಗೆ ಆದಾಯ. ಕೃಷಿ ಮಾಡ್ತೀವಿ ನಾವು. ನೋಡಿ ಗೈಸ್, ಯಾವ ಥರ ಬಂದೈತಿ ಈ ಸಲ ಮಾವಿನ ಹಣ್ಣು ಅಂತ, ಸಖತ್ತಾಗಿಲ್ವಾ? ಬೆಳಗ್ಗೆಯಿಂದ ಮಾವಿನಕಾಯಿ ಕೀಳೋದ್ರಲ್ಲಿ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟೈತೆ ಗೈಸ್. ಇವೆಲ್ಲ ಇದಾಗೈತೆ. ನೆನ್ನೆ ಸಿಕ್ಕಾಬಟ್ಟೆ ಮಳೆ ಬಂತಲ್ವ, ಮಾವಿನ ಹಣ್ಣೆಲ್ಲ ಉದ್ರೋಗಿದ್ದು. ನೋಡಿರಿ ಯಾವ ಥರ ಕಾಣಿಸ್ತೈತೆ. ಬಾ 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 ಗೈಸ್, ಇವಾಗ ಈ ಸಲ ಮಾವಿನಕಾಯಿಗೆ ಅಷ್ಟು ಬೆಲೆ ಇಲ್ಲದೆ ಇರ್ಬೋದು. ಅದು ಯಾವಾಗಲೂ ಅಷ್ಟೇ, ರೈತರಿಗೆ ಎಲ್ಲೂ ಬೆಲೆ ಇಲ್ಲ. ಲಾಸ್ಟ್ ಟೈಮು ನಾವು ಹಾಕಿದಾಗ ಬಾದಾಮಿನೇ ಬರೀ 30 ರೂಪಾಯಿಗೆ ನಾವು ಹೋಗಿತ್ತು. ಈ ಸಲ ಪರವಾಗಿಲ್ಲ ರೈಟ್. ಇವಾಗ ಈ ವರ್ಷ ಸ್ವಲ್ಪ 40 ರೂಪಾಯಿ ಐತೆ. ನೋಡೋಣ, ನಮ್ಮ ಹುಡುಗರೆಲ್ಲ ಬಂದವ್ರು ಇವಾಗ. ಅವರೆಲ್ಲ ನಾವು ಒಟ್ಟಿಗೆ ಮಾವಿನ ಹಣ್ಣು ಕೀಳ್ತಾ ಇದ್ದೀವಿ. ನೋಡಿರಿ ಯಾವ ಥರ ಬೆಳೆದೈತೆ ಈ ಸಲ ಬೆಳೆ ಅಂತ. ನಮ್ಮ ಹುಡುಗರು ಬರ್ತಾವ್ರೆ, ಅವರು ತೋರಿಸ್ತೀನಿ ನಿಮಗೆ. ಎಲ್ಲ ಒಂದು ಕಡೆಯಿಂದ ಸಿಕ್ಕಾಪಟ್ಟೆ ಮಳೆ ಬಿದ್ದಂತಲ್ಲ, ಎಲ್ಲ ಬಿದ್ದಿತ್ತು ಕೆಳಗಡೆ, ಎಲ್ಲ ಆರಿಸಿದ್ದೀವಿ ಒಂದು ಕಡೆಯಿಂದ ಕ್ಲೀನಾಗಿ ಹಣ್ಣುಗಳು ಎಲ್ಲ. ನೋಡಿರಿ ಯಾವ ಥರ ಐತೆ. ಈ 3 ಹಾಕಿದ್ರೆ ನಿಮಗೆ 1 kg ತೂಗ್ಬಿಡುತ್ತೆ. ನೋಡಿ ಗೈಸ್, ಇವರೇ ನಮ್ಮ ಹುಡುಗರು, ಅವರು ಮಾವಿನ ಹಣ್ಣು ಕೀಳ್ತಾವ್ರೆ. ಹೆಂಗೋ ಎಲ್ಲ ಆರಿಸಿದ್ರಾ? ಮ್ಯಾಗ್ಲಿಂಗ ತಿಂದವನು ಆಗಲೇ ಒಂದು ಇಲ್ಲ ಮೀಟರ್ ಬೇಕು, ಮೀಟರ್ ತಿನ್ಕೊಂಬಂದವನು ಗೈಸ್. ತಿನ್ನಲಿ ಹುಡುಗರು ಚೆನ್ನಾಗಿರ್ಬೇಕು. ಆರಿಸ್ರಿ ಹಂಗೆ ಹಾಕ್ರಿ. ಬೆಳಗ್ಗೆಯಿಂದ ಇದೇ ಆಗೈತೆ ಗೈಸ್ ಕೆಲಸ, ಆರಿಸೋದು ತುಂಬೋದು, ಹಿಂಗೆ ತುಂಬಿಸ್ಬಿಡೋದು. ಹೆಂಗೈತೆ ಮಾವಿನ ಹಣ್ಣು ಗೈಸ್. ನೀವು ಒಂದು ತಿನ್ನಬೇಕಿದು, ಹೆಂಗಿರುತ್ತೆ ಗೊತ್ತಾ? ಒಳ್ಳೆ ನೀವು ಹಣ್ಣು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ. ಈ ಗಿಳಿಗಳು ಈ ಥರ ಸಿಕ್ಕಾಪಟ್ಟೆ ಹೊಡೆದಾಕ್ಬಿಡ್ತವೆ. ನೀವು ತೋಟಕ್ಕೆ ಏನಾದ್ರು ಬಂದಾಗ ನೋಡಿದ್ರೆ ಸ್ವಲ್ಪ ಹೊಟ್ಟೆ ಉರಿತವೆ. ತಿನ್ನಲಿ ಬೇಡ ಅನ್ನಲ್ಲ, ಅರ್ಧ ಹೊಡೆದ್ಬಿಡ್ತವೆ ಗೈಸ್. ಹೆಂಗೈತೆ ನೋಡಿರಿ ಮರಗಳು. ಹಾಂ, ಅಬ್ಬಾ ಬಾ 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 ಸಕ್ಕತ್ ಬಿಟ್ಟವೆ ಗೈಸ್. ಈ ಸಲ ಮಾತ್ರ ದೇವರು ಕಣ್ಬಿಟ್ಟವನೆ. ಸಕ್ಕಾಬಿಟ್ಟೆ ಸಕ್ಕತ್ತಾಗಿ ಬಂದವು ಬೆಳೆ. ಅವನು ನೋಡಿ ಹೆಂಗೈತೆ. ಆ ಸಿಟಿಲಿ ಹೋಗಿ ಟ್ರಾಫಿಕಲ್ಲಿ ಸಾಯೋದಕ್ಕಿಂತ ಇದು ನೆಮ್ಮದಿ ಜೀವನ ಗೈಸ್. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ನೋಡ್ರಿ ಈ ಥರ ಆರಿಸಿ ಒಂದು ಟ್ರೈ ಮಾಡ್ತೀವಿ ನಿಮಗೆ. ನಮ್ಮ ನಾಗ್ಲಿಂಗ ತೋರಿಸೋಣ ಹೆಂಗಾಯ್ತು? ಚೆನ್ನಾಗೈತಿ ಫ್ರೆಂಡ್, ಚೆನ್ನಾಗೈತಿ. ಹಾಂ, ತಿನ್ಬೇಕು. ಹಾಕ್ರಿ ಗೈಸ್. ಸಿಕ್ಕಾಪಟ್ಟೆ ಕೆಲಸ ಆಯಿತು ಗೈಸ್ ಇವತ್ತಂತೂ. ಕೆಳಗಡೆ ಆಯದೆ ಸ್ವಲ್ಪ ಕೆಲಸ. ನಾವು ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀವಿ. ಹಬ್ಬ ಸಿಕ್ಕಾಪಟ್ಟೆ ಬಿಸ್ತು ಗೈಸ್. ಇವಾಗ ಇದು ಹಣ್ಣು ಎಲ್ಲನೂ ಒಂಥರ ನೆಮ್ಮದಿ ಕುತ್ಕೊಂಡು ತಿನ್ನಬೇಕು ಜಾಗ. ತೋಟದಲ್ಲಿ ಎಲ್ಲೇ ಬಂದರೂ ನೆಮ್ಮದಿ ಕುತ್ಕೊಂಡು ತಿನ್ನೋಂಥ ಜಾಗ. ಸಿಕ್ಕಾಪಟ್ಟೆ ಶೆಕೆ ಗೈಸ್. ಕೆಲಸ ಮಾಡಿದ್ರೆ ಶೆಕೆ ನೀರು ಬಂದೇ ಬರ್ತದೆ. ಆದರೂ ಕೇಳುವ ನೀವು ಯಾಕೆ ಕರಗಿಲ್ಲ ಅಂತ. ನಮ್ಮದು ಜೀನ್ಸು. ನೋಡಿ ನೆಮ್ಮದಿ ಕುತ್ಕೊಂಡ್ರೆ ತಿನ್ಬೋದು. ಈ ಕಡೆ ಎಲ್ಲ ತೋತಾಪುರಿ ಬೆಳೆದವ್ರು ಗೈಸ್. ಈ ಕಡೆ ಎಲ್ಲ ತೋತಾಪುರಿ ಹಾಕವ್ರೆ. ನಮ್ಮ ಅಪ್ಪ ಮಾಡೋದು ಕೃಷಿನ. ನಾವು ಸುಮ್ಮನೆ ಅವ್ರು ಸಪೋರ್ಟಿವ್ ಆಗಿರ್ತೀವಿ. ನಮ್ದು ಹೇಳೋದಲ್ಲ ಅದೇ ವ್ಲಾಗಿಂಗ್ ಗೈಸ್. ನೆಮ್ಮದಿಗೆ ಕಲ್ ಮೇಲೆ ನಾನು ಯಾವಾಗೇ ಬಂದರೂ ಇಲ್ಲೇ ಕುಂತ್ಕೊಳ್ಳೋದು. ಶಿವ ಅಂತ ಕುತ್ಕೊಂಡ್ಬಿಡ್ತೀನಿ ನೆಮ್ಮದಿಗೆ ನೋಡ್ಕೊಂಡು. ಹುಡುಗರು ಮಾವಿನ ಹಣ್ಣೆಲ್ಲ ತುಂಬ್ತಾವ್ರೆ, ನಾವಿಲ್ಲಿ ನೆಮ್ಮದಿ ಕುತ್ಕೊಂಡು ತಿನ್ಬೋದು. ಏನೈತೆ ಗೊತ್ತಾ ಗೈಸ್, ಇದನ್ನು ತೊಳೆಯೋದೇ ಬೇಡ, ಹಂಗೆ ತಿನ್ನಬೇಕು. ಇನ್ನೂ ರುಚಿ ಜಾಸ್ತಿ ಅವಾಗ. ನೀವು ಈ ರೀಸೆಂಟಾಗೆ ಈ ಮಾವಿನಕಾಯಿ ಐಸ್ ಕ್ರೀಮ್ ಅಂತ ಫ್ಲೇವರೆಲ್ಲ ಇದಾಗಿತ್ತಲ್ವ, ಅಂದರೆ ಐಸ್ ಕ್ರೀಮ್ದು ಫ್ಲೇವರು ಸೇಮ್ ಮಾವಿನಕಾಯಿ ಇದ್ದಂಗಿರುತ್ತೆ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ 100 ಐಸ್ ಕ್ರೀಮ್ ತಿನ್ನೋದು ಒಂದೇ. 100 ಐಸ್ ಕ್ರೀಮ್ ತಿನ್ನೋದು ಒಂದೇ. ಈ ಥರ ನೀವು ಮಾವಿನಕಾಯಿ ತೋಟಕ್ಕೆ ಬಂದು ಮಾವಿನಕಾಯಿ ತಿನ್ನೋದೇ ಬೇರೆ. ಗಾಯ್ಸ್, ಯಾವ ಸಕ್ಕರೆನೂ ಇದ್ರ ಮುಂದೆ ಕಮ್ಮಿಲ್ಲ. ಬಾದಾಮಿ
ಹೊಟ್ಟೆ ಹಸಿತಾ ಇಲ್ಲೇ ತಿನ್ಬಿಡಿ. ಹುಡುಗರಿಗೆ ಊಟ ನಾಷ್ಟ ಎಲ್ಲ ತರಿಸಿದ್ದೀವಿ ಗೈಸ್. ಕೆಲಸದವರೆಲ್ಲ ಬಂದವ್ರೆ, ಅವರೆಲ್ಲ ಮೇಲ್ಗಡೆ ಕೀಳ್ತಾವ್ರೆ, ಈ ಸೈಡ್ ಕೆಳಗಡೆನೂ ಕೀಳ್ತಾವ್ರೆ. ನಮ್ಮದೇನು ಅಂದರೆ ಕೆಲಸ ಇದೆ, ತೋಟನ ನೋಡ್ಕೊತಾ ಇರಬೇಕು, ಒಳ್ಳೊಳ್ಳೆ ಹಣ್ಣು ತಿಂತಾ ಇರಬೇಕು. ಹುಡುಗರು ನೀವು ತಿಂದ್ರೆ ಹಣ್ಣುಗಳು ಹುಡುಗರು ಸಿಕ್ಕಾಬಟ್ಟೆ ಒಳ್ಳೆ ಹುಡುಗರು ಗೈಸ್. ಸ್ಕೂಲ್ಗೆ ಹೋಗ್ತಾರೆ, ರಜಾ ದಿನ ಇದ್ದಾಗ ಮಾತ್ರ ಈ ಕಡೆ ಬರ್ತಾರೆ, ಮಾವಿನಕಾಯಿ ತೋಟದ ಕಡೆ. ಏನಾ ಸ್ಕೂಲ್ ಎಷ್ಟನೇ ಕ್ಲಾಸ್ ಓದ್ತಾರ ನೀನು? ಏನು ನಿನ್ನ ಹೆಸರು? ಬಾಯಿಲ್ ಹಂಗೆ ಮುಂದಕ್ಕೆ ಬರ್ರೋ. ಏನು ನಿನ್ನ ಹೆಸರು? ಗಣೇಶ್ ಗೈಸ್. ನೀನು ಎಷ್ಟನೇ ಕ್ಲಾಸ್ ಓದ್ತಿದ್ದೆ ನೀನು? 8. ನೀನು? ನಾಗಲಿಂಗ 7 A ಸೆಕ್ಷನ್. ನಾಗಲಿಂಗ ಗೈಸ್. ನಾಗಲಿಂಗ ಮತ್ತು ನಮ್ಮ ಗಣೇಶ ಬಂದವ್ರೆ ಇವತ್ತು ಮಾವಿನಕಾಯಿ ಕಿತ್ತಿರೋದನ್ನ ಆರ್ಸೋಕ್ಕೆ. ಆರಿಸ್ತಾ ಇದ್ದೀವಿ, ಇನ್ನೂ ಕೆಲಸ ಇದೆ ಗೈಸ್. ಇವತ್ತು ಕಂಪ್ಲೀಟಾಗಿ ಮಾಡೋಕ್ಕಾಗದೇ ಇದ್ದರು, ನಿಮಗೆ ಅರ್ಧ ಮಾತ್ರ ಆರಿಸ್ಬಿಟ್ಟು ತೋರಿಸ್ತೀವಿ. ಕಂಪ್ಲೀಟಾಗಿ ಒಂದೇ ದಿನಕ್ಕೆ ಮಾಡೋಕ್ಕಾಗಲ್ಲ, ಸ್ವಲ್ಪ ಸುಸ್ತಾಗೈತೆ ಇವಾಗ. ನೆಮ್ಮದಿಗೆ ಒಳ್ಳೆ ಮಾವಿನ ಹಣ್ಣು ತಿನ್ಕೊಂಡು ಕುತ್ಕೊಬೋದು. ನೀವು ಈ ಆರ್ಟಿಫಿಷಿಯಲೆಲ್ಲ ಈ ಐಸ್ ಕ್ರೀಮ್ಗೆಲ್ಲ ಫ್ಲೇವರ್ ಹಾಕಿ ಮಾಡೋದು ಅವೆಲ್ಲ ವೇಸ್ಟು ಗೈಸ್. ರಿಯಲ್ಲಾಗಿ ಇದನ್ನು ಮನೆಗೆ ತಗೊಂಡೋಗ್ಬಿಟ್ಟು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಸ್ವಲ್ಪ ಕ್ರೀಮ್ ಹಾಕ್ಬಿಟ್ಟು ಮಡಗ್ಬಿಟ್ರೆ ನಾಳೆ ಬೆಳಗ್ಗೆ ಒಳ್ಳೆ ಐಸ್ ಕ್ರೀಮ್ ಆಗಿರ್ತದೆ, ಸೂಪರಾಗಿ ತಿನ್ಬೋದು. ನೀವು ಅಷ್ಟೇ ರೈತರಿಗೆ ಬೆಲೆ ಕೊಡಿ, ಮಾರ್ಕೆಟಲ್ಲಿ ಮಾರತ್ತವ ತಗೊಂಡು ತಿನ್ನಿರಿ. ನಿಮ್ಮ ಹೊಟ್ಟೆನೂ ತುಂಬುತ್ತೆ, ನಮ್ಮ ಹೊಟ್ಟೆನೂ ತುಂಬುತ್ತೆ. ಅದು ಬಿಟ್ಟುಬಿಟ್ಟು ಯಾವುದೋ ಮಾವಿನ ಹಣ್ಣು ಸಿಕ್ತು ಅದು 200 ರೂಪಾಯಿ ಕೊಟ್ಟು ತಿಂತೀರಾ. 10 ರೂಪಾಯಿ ಕೊಟ್ಟು ಒಂದು ಮಾವಿನ ಹಣ್ಣು ತಿನ್ನಿ ಅಂದರೆ ಇಷ್ಟೊಂದು ಜಾಸ್ತಿನ ಅಂತೀರಾ? ಏನು ಹೇಳೋಣ ಏನ್ರೋ? 10 ರೂಪಾಯಿ ಕೊಟ್ಟು ಮಾವಿನ ಹಣ್ಣು ತಿನ್ನಲ್ಲ, 200 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ತರಿಸಿ ವೀಡಿಯೋ ಮಾಡ್ತಾರೆ. ಏನಂತೀರಾ? 10 ರೂಪಾಯಿ ಹಿಂಗೆ ನ್ಯಾಚುರಲ್ ತಿನ್ನಬೇಕಾ, ನಿಮಗೆ ಇದ್ರ ತಿನ್ನಬೇಕಾ? ಹಿಂಗೆ ನ್ಯಾಚುರಲ್ ತಿನ್ನಬೇಕಾ, ಈ ಆರ್ಟಿಫಿಷಿಯಲ್ ಐಸ್ ಕ್ರೀಮ್ ತಿನ್ನಬೇಕಾ? ಅದು ಫುಲ್ಲು ಎಲ್ಲ ಕೆಮಿಕಲ್ ಹಾಕಿರ್ತಾರೆ. ತಿಂದರೂ ಈ ಥರ ಸ್ಯಾಟಿಸ್ಫೈ ಆಗೋಲ್ಲ ನಿಮಗೆ. ಇದು ಬೇಕಂದ್ರೆ 1 kg ತಿನ್ಬೋದು ನೀವು, ಅಷ್ಟು ಸಗದಾಗದೆ. ಇವಾಗ ನಡೀರ ಕಿತ್ಬಿಡೋಣ, ಇನ್ನೊಂದು ಸ್ವಲ್ಪ ಆಗ ಗೈಸ್. ಇವಾಗ ಸಿಗ್ತೀನಿ ತಡೀರಿ, ಕಿತ್ತಿ ಇದನ್ನು ತಿಂದುಬಿಟ್ಟು ಸಿಗ್ತೀನಿ. ಗಾಯ್ಸ್ ನಾವು ಮಾವಿನ ತಿಂತಿದ್ದೀವಿ, ಗಮ್ಮಂತೈತೆ. ಅಷ್ಟು ನಮ್ಮೂ ಕೂಡ ಈ ಥರ ತಿಂದರೆ ಸ್ವರ್ಗ ಬೆಸ್ಟ್ ಪಿಜಾ ಹೇಳ್ತಾರೆ. ಅಷ್ಟು ಹಣ್ಣು ನೋಡು ಹೆಂಗೈತಿ. ಹಣ್ಣು ಮಾಡ್ರು ಈ ಥರ ಬರಲ್ಲ. ಹಣ್ಣು ಮಾರ್ರೆ ಯಾವ್ದಾದ ಒಳ್ಳೆ ಇದು ಬೇರೆ ಕಡೆ ರೇಟಲ್ಲಿ ಮಾರಿದ್ರೆ ಬಾದಾಮಿ ಪಿದಾಮಿ ಅಂತ ಅದೆಲ್ಲ ಚೆನ್ನಾಗಿರಲ್ಲ. ಮರದಲ್ಲಿ ಗಿಡಗಳಲ್ಲಿ ಕಿತ್ಕೊಂಡು ತಿಂದರೆ ಒಳ್ಳೆ ಸ್ವರ್ಗ. ಯಾವ್ದಾವ್ದು ಜ್ಯೂಸ್ ತಿಂತಾರೆ, ಕುಡಿತಾರೆ. ಹೆಂಗೈತೆ ಅಷ್ಟು ಹಣ್ಣು ಸೂಪರ್ ಇದೆ ಗಾಯ್ಸ್. ಗಾಯ್ಸ್ ಸೂಪರ್ ಇದೆ ಗಾಯ್ಸ್. ತೋಟದಾಗ ಕುತ್ಕೊಂಡು ತಿಂದ್ರೆ ಹೆಂಗೈತೆ, ಕುತ್ಕೊಂಡು ತಿಂದರೆ ವಾಯ್ಸ್ ಗೈಸ್. ಇಲ್ಲಿ ನೋಡ್ರಿ, ಇದು ತೋತಾಪುರಿ ಕಾಯಿ. ನೀವು ತಿಂತಿರೋ ತೋತಾಪುರಿ ಯಾವ ಥರ ಬಿಡುತ್ತೆ ಅಂತ. ಇದು ಸ್ವಲ್ಪ ಮೀಡಿಯಮ್ ಆಗಿ ಬಿಟ್ಟಿದ್ರೆ ಈ ಸೈಡಲ್ಲಿ ಬಂದರೆ ನಿಮಗೆ ದೊಡ್ಡ ಸಿಗುತ್ತೆ ತೋತಾಪುರಿ ಕಾಯಿ. ಇವೆಲ್ಲ ಕಟ್ ಮಾಡಿಸ್ಬೇಕು ಗೈಸ್. ಎಲ್ಲ ಬಂದೈತೆ. ಇದು ಸ್ವಲ್ಪ ರೈಟ್ ಇಲ್ಲ ತೋತಾಪುರಿ, ಬರೀ 7 ರೂಪಾಯಿ 8 ರೂಪಾಯಿ ಐತೆ, ಅದಕ್ಕೆ ಬಿಟ್ಕೊಂಡ್ಬಿಟ್ಟಿದ್ದೀವಿ. ಇದು ನನಗೆ ಇನ್ನೂ ಕಟ್ ಮಾಡಿಸಿಲ್ಲ ಈ ಕಡೆ ತೋತಾಪುರಿಗಳ್ನ. ಚೆನ್ನಾಗವೆ. ಇದನ್ನು ಕೆಚ್ಬಿಟ್ಟು ಉಪ್ಪು ಖಾರ ಹಾಕೊಂಡು ತಿಂತಿದ್ರೆ ಸ್ವರ್ಗನೇ ಅದು. ಈ ಕಡೆ ನೋಡಿರಿ, ಹಣ್ಣಾಗಿ ಉದ್ರೋಗಿರೋ ಈ ಥರ ಉದ್ರೋಗಿರ್ತವೆ ಗೈಸ್. ನೋಡಿ ಹೆಂಗೈತೆ. ಘಮ 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 ಅಂತೈತೆ ನೋಡ್ರಿ. ಹುಡುಗರು ತೋತಾಪುರಿ ಕೀಳ್ತಾವ್ರೆ ತಿನ್ನೋಕ್ಕೆ. ನಾಗಲಿಂಗ
ನಾಗಲಿಂಗ ಯಾವುದೋ ನೋಡಿ ಟಾರ್ಗೆಟ್ ಮಾಡ್ಬಿಟ್ಟವನು, ಅದಕ್ಕೆ ಕೀಳೋಕ್ವರೆಗೂ ಅವ್ನಿಗೆ ಸಮಾಧಾನ ಇಲ್ಲ. ಹುಷಾರು, ಇದು ಹಾಲು ಕಣ್ಣಿಗೆ ಬೀಳಿಸ್ಕೊಂಬಾರ್ದು. ಹಾಂ ಇದು ಅದ್ರೊಳಗೆ ಹಾಕ್ರಪ್ಪ. ಇದ್ರ ಹಾಲುಗಳು ಕಣ್ಣಿಗೆ ಬೀಳಿಸ್ಕೊಂಬಾರ್ದು ಗೈಸ್, ಉರಿತಾ ಇರ್ತದೆ, ಕಣ್ಣೆಲ್ಲ ಹೋಗ್ಬಿಡ್ತವೆ. ಚಿಕ್ಕ ವಯಸ್ಸಲ್ಲಿ ನಮ್ಗೆ ಹೇಳೋರು ಕಣ್ಣೆಲ್ಲ ಹೋಗ್ಬಿಡ್ತವೆ, ಅದು ಎಷ್ಟು ಸಲ ಬೀಳಿಸ್ಕೊಂಬಿಟ್ಟಿದ್ದೀವ. ಆದರೆ ಏನಾಗಲ್ಲ, ಕಣ್ಣು ಹೋಗುತ್ತೆ, ಹಿಂಗೆ ಏನಾಗಲ್ಲ, ಉರಿತಾ ಇರೋದು ಸ್ವಲ್ಪ. ಅದಕ್ಕೆ ಈ ಹಾಲನ್ನ ಕಣ್ಣಿಗೆಲ್ಲ ಬೀಳಿಸ್ಕೊಂಬಾರ್ದು, ಸ್ವಲ್ಪ ಹುಷಾರಾಗಿ ಕೀಳಬೇಕು. ಈ ಮಾವಿನಕಾಯಿ ಕೀಳಬೇಕು ಅಂದರೆ ಸ್ವಲ್ಪ ಎಕ್ಸ್ಪರ್ಟ್ ಆಗಿರಬೇಕು. ನೋಡಿರಿ, ಮಾವಿನ ಹಣ್ಣು ಕೀಳ್ತಾವ್ರು ಹುಡುಗರು. ಹಣ್ಣು ಈಸಿಗೆ ಬಂದ್ಬಿಡುತ್ತೆ ಹಣ್ಣು ನೋಡಿ ಗೈಸ್. ಈ ಥರ ಹಣ್ಣುಗಳನ್ನೆಲ್ಲ ಒಂದು ಸೈಡ್ ಗುಡ್ಡೆ ಮಾಡಿಬಿಡ್ತೀವಿ. ಆ ಥರ ಟ್ರೈಗೆ ತುಂಬಿಟ್ಟು ಒಂದೇ ಸಲ ತಗೊಂಡೋಗ್ಬಿಡೋದು. ತಿರ್ಗಾ ನಾಳೆನೂ ಕೆಲಸ ಐತೆ. ಇವತ್ತು ಸಂಜೆಗೆ ಅವರು ದೊಡ್ಡವರು ಇವನ್ನೆಲ್ಲ ಮುಗಿಸ್ಬಿಡ್ತಾರೆ. ಹುಡುಗರು ನಾವೆಲ್ಲ ಆರಿಸಿದ್ದೀವಿ, ದೊಡ್ಡವ್ರು ಬಂದರೆ ಇವನ್ನೆಲ್ಲ ಮುಗಿಸ್ಬಿಡ್ತಾರೆ ಗೈಸ್. ಇಲ್ಲಿಂದ ಅದು ಹಿಂಗೆ ಎಳ್ದವ್ರು ಗೊತ್ತಾ ಹುಡುಗರು, ನನ್ನೇ ಬಿಟ್ಟಿಲ್ಲಪ್ಪ, ದರ ನಂಗೆ ಎಳೆದ್ಬಿಟ್ರು. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅವ್ರು ಇವರು. ಹಾಂ, ಆ ಸೈಡು ಮಡಗಿದ್ದೀವಿ. ಹಾಂ, ಆ ಸೈಡಿಗೆ ಇವಾಗ ಇಲ್ಲಿ ಮಡಗಿದ್ರೆ ಇಲ್ಲೇ ನಿಯರಲ್ಲಿರೋಂಥ ಆರಾಮ್ಸಿಗೆ ತಗೊಂಡೋಗ್ತಾ ಇದ್ದೀವಿ. ಹೇಳಿದರು ಹುಡುಗರು, ನೋಡಿ ಹೆಂಗೆ ಎತ್ಕೊಂಡೋಗ್ತಾರೆ. ಇಲ್ಲೇ ನಿಯರಲ್ಲಿರೋ ಆರಾಮ್ಸಿಗೆ ಆಗ್ತಾಯಿದ್ದೀವಿ ಗೈ. ರೈಟು ಎಲ್ಲ ಅಲ್ಲಿ ಮಾತಾಡೋರು ನಮ್ಮಪ್ಪ. ಬಿದ್ದಿರೋ ಆರಿಸಿರೋದಕ್ಕೆ ಒಂದು 5 ಟ್ರೈ, ಅಲ್ಲಿ ಇನ್ನೂ ಒಂದು 3 ಟ್ರೈ ಅವೆ. 3 ಟ್ರೈ ತರಕ್ಕೆ ಹೋಗೋರೆ, ಬಂದಮೇಲೆ ತುಂಬಿಸ್ಬೇಕು. ಹೆಂಗೈತೆ ಹುಡುಗರೆಲ್ಲ ಇವಾಗ ಬಂದು ಕುಂತ್ಕೊಂಡವ್ರೆ. ಆ ಸೈಡೆಲ್ಲ ಮಾವಿನಕಾಯಿ ಕೀಳ್ತಾವ್ರು ಗೈಸ್. ಹೆಂಗಂತು ಹೆಂಗೆ ಅನ್ನಿಸ್ತು? ಎಲ್ಲರೂ ಕೇಳ್ತಾಯಿದ್ರು, ಏನು ಮಾಡ್ತೀರಾ ನೀವೇನು ಮಾಡ್ತೀರಾ, ಎಷ್ಟೊಂದು ಟ್ರಿಪ್ ಮಾಡ್ತಾ ಇರ್ತೀರಾ ವರ ಅಂತ. ಇದೇ ಕೆಲಸ ಗೈಸ್ ನಮ್ಮದು. ರೈತರು, ಕೃಷಿಕರು, ನಾವು ಕೃಷಿ ಮಾಡ್ತಾಯಿರ್ತೀವಿ. ಹಾಂ ಅಪ್ಪ ಗೈಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಖುಷಿಪಟ್ಟಿರ್ತೀರ ಅಂತ ಅಂದ್ಕೊತೀನಿ. ಮಾವಿನಕಾಯಿ ಯಾವ ಥರ ಕೀಳೋದು ಅನ್ನೋದು ಇನ್ನೊಂದಿನ ಯಾವುದಾದ್ರು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಹುಡುಗರು ಯಾವ ಥರ ಕೀಳ್ತಾರೆ, ಯಾವ ಥರ ಇರುತ್ತೆ, ಏನೇನು ಇರುತ್ತೆ ಅನ್ನೋದನ್ನೆಲ್ಲ ಇನ್ನೊಂದು ಯಾವುದಾದ್ರೂ ವೀಡಿಯೋ ಮಾಡಿ ಹಾಕ್ತೀನಿ ಗೈಸ್. ಸಿಗೋಣ, ಬಾಯ್ ಬಾಯ್. ಅಷ್ಟೇ.